ಮಹಾರಾಜ ಟ್ರೋಫಿ ಟಿ20 ಹರಾಜು. ಯುವ ಬ್ಯಾಟರ್ ಚೇತನ್ಗೆ ಬಂಪರ್ ಬೆಲೆ. ಮೈಸೂರು ತಂಡದ ಪಾಲಾದ ದ್ರಾವಿಡ್ ಪುತ್ರ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ನಮ್ಮ ಕೆಎಸ್ಸಿಎ ನಡೆಸುವ ಮಹಾರಾಜ ಟ್ರೋಫಿ ಟಿ20 ಲೀಗ್ನ ಈ ಬಾರಿ ಹರಾಜಿನಲ್ಲಿ ಕರುನಾಡ ಕಲಿಗಳಿಗೆ ಜಾಕ್ ಪ್ಯಾಟ್ ಹೊಡೆದಿದೆ. ಯುವ ಬ್ಯಾಟರ್ ಎಲ್ಆರ್ ಚೇತನ್ ಸ್ಟಾರ್ ಆಟಗಾರರನ್ನು ಹಿಂದೆ ಹಾಕಿ ಬಂಪರ್ ಆಫರ್ ಅನ್ನು ಪಡೆದಿದ್ದಾರೆ. ಈ ಮೂಲಕ ಈ ಬಾರಿಯ ದುಬಾರಿ ಆಟಗಾರ ಆಗಿದ್ದಾರೆ. ಹಾಗಾದರೆ ಮಹಾರಾಜ ಟ್ರೋಫಿಯ ಬಿಡ್ಡಿಂಗ್ ನಲ್ಲಿ ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯಿತು ನೋಡೋಣ ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು. ಹರಾಜಿಗೆ ಒಟ್ಟು ನೋಂದಾಯಿಸಿದ 240 ಆಟಗಾರರ ಪೈಕಿ 84 ಆಟಗಾರರು 6 ತಂಡಗಳಿಗೆ ಬಿಕರಿಯಾದರು. ಪ್ರತಿ ತಂಡಗಳು ಹರಾಜಿಗೂ ಮುನ್ನ ತಲಾ 4 ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದ್ದವು. ಹರಾಜಿನಲ್ಲಿ ಎಲ್ಲ ತಂಡಗಳು ತಲಾ 14 ಆಟಗಾರರನ್ನು ಖರೀದಿಸಿದವು. ಕಳೆದ ಸೀಸನ್ ನಲ್ಲಿ ಅಬ್ಬರದ ಬ್ಯಾಟಿಂಗ್ ಮೂಲಕ ಎಲ್ಲರನ್ನೂ ದಂಗಾಗಿಸಿದ ಯಂಗ್ ಬ್ಯಾಟರ್ ಎಲ್ಆರ್ ಚೇತನ್ ಅವರನ್ನು ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8.6 ಲಕ್ಷ ನೀಡಿ ಖರೀದಿ ಮಾಡಿತು. ಇದರೊಂದಿಗೆ ಈ ಬಾರಿ ಹರಾಜಿನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ ಎಲ್ಆರ್ ಚೇತನ್ ಮಿಂಚಿದರು. ಸ್ಟಾರ್ ಆಲ್ರೌಂಡರ್ ಶ್ರೇಯಸ್ ಗೋಪಾಲ್ ಮಂಗಳೂರು ಡ್ರ್ಯಾಗನ್ಸ್ ತಂಡಕ್ಕೆ 7.6 ಲಕ್ಷಕ್ಕೆ ಬಿಕರಿಯಾದರು. ಕೆ ಗೌತಮ್ರನ್ನು ಮೈಸೂರು ವಾರಿಯರ್ಸ್ ತಂಡ 7.4 ಲಕ್ಷಕ್ಕೆ ಖರೀದಿಸಿತು. ಜೆ ಸುಚಿತ್ 4.8 ಲಕ್ಷಕ್ಕೆ, ಫಿಟ್ನೆಸ್ ಸಮಸ್ಯೆ ಎದುರಿಸುತ್ತಿರುವ ವೇಗಿ ಪ್ರಸಿದ್ಧಿ ಕೃಷ್ಣ 1 ಲಕ್ಷಕ್ಕೆ ಮೈಸೂರು ತಂಡ ಸೇರ್ಪಡೆಯಾದರು. ಹುಬ್ಬಳ್ಳಿ ಟೈಗರ್ಸ್ ತಂಡ ಕೆಸಿ ಕಾರ್ಯಪ್ಪ ಅವರನ್ನು 4.2 ಲಕ್ಷ ನೀಡಿ ಖರೀದಿಸಿದರೆ, ಗುಲ್ಬರ್ಗಾ ತಂಡ ಪ್ರವೀಣ್ ದುಬೆಯನ್ನು 6.8 ಲಕ್ಷ ನೀಡಿ ತನ್ನ ತೆಕ್ಕೆಗೆ ಪಡೆದುಕೊಂಡಿತು. ಇನ್ನು ಕಳೆದ ಬಾರಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ದ ಲವ್ನಿತ್ ಸಿಸೋಡಿಯಾ 7.2 ಲಕ್ಷಕ್ಕೆ ಗುಲ್ಬರ್ಗಾ ಹಾಗೂ ಮೊಹಮ್ಮದ್ ತಹಾ 6.6 ಲಕ್ಷಕ್ಕೆ ಹುಬ್ಬಳ್ಳಿ ತಂಡ ಕೂಡಿಕೊಂಡರು. ಇನ್ನು ಈ ಬಾರಿಯ ಟಿ20 ವಿಶ್ವಕಪ್ ಗೆಲ್ಲಿಸಿದ ಯಶಸ್ವಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ ಅವರನ್ನು 50,000ಕ್ಕೆ ಮೈಸೂರು ವಾರಿಯರ್ಸ್ ತಂಡ ಖರೀದಿಸಿತು. ಈ ಬಾರಿಯ ಮಹಾರಾಜ ಟ್ರೋಫಿ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 1ರವರೆಗೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ.